ಗಿಚ್ಚಾಗಿರುವಂತಹ ಹಚ್ಚಿದ ಅವಲಕ್ಕಿ ತುಂಬಾ ಟೇಸ್ಟಿಯಾಗಿ ರೆಡಿ ಆಯ್ತು. ಇದು ಮಾಡೋದಂತೂ ತುಂಬಾ ಸಿಂಪಲ್ಲು. ಇದು ಕೂಡ ಸ್ನ್ಯಾಕ್ಸ್ಗೆ ಓಕೆನೇ ಆಗುತ್ತೆ. ಮಕ್ಕಳಿಗೆ ಒಂದೇ ಥರ ತಿಂದು ಬೇಜಾರಾಗಿದ್ದರೆ ನಾನು ಹೇಳ್ಕೊಡೋ ರೀತಿಯಾಗಿರುವ ಪೇಪರ್ ಅವಲಕ್ಕಿಯಿಂದ ಈ ಸ್ನ್ಯಾಕ್ಸನ್ನು ಮಾಡಿಕೊಡಿ. ತುಂಬಾ ಸೂಪರಾಗಿ ರುಚಿಯಾಗಿ ಬರುತ್ತೆ. ಹೇಗೆ ಮಾಡೋದಂತ ಈ ವಿಡಿಯೋನ ಕೊನೆವರೆಗೂ ನೋಡಿ. ಅವಲಕ್ಕಿನ ಸೇರಿದು ಸಿಗ್ತಾವ್ರಿ. ಇದ್ರಾಗ ಏನೋ ನಂಬರ್ಗಳದಾವಂತ್ರಿ. ಅಂತ ನಂಬರ್ ಸೈಜ್ ಅವಲಕ್ಕಿ ವೈಸ್ ಮಾಡ್ಯಾರ. ಅಂದ್ರೆ ಎಷ್ಟು ದಪ್ಪದ ಅಳತಿ ಮೇಲೆ ಇಂಥ ಅವಲಕ್ಕಿ ಇರ್ತಾವಂತ್ರಿ. ಇದು ಪಕ್ಕ ಬ್ರಾಹ್ಮಣರ ಸ್ಟೈಲ್ನಾಗ ಇರ್ತೈತಿ. ಇದು ರೆಸಿಪಿ ತುಂಬಾ ಚಲೋ ಆಗ್ತೈತಿ. ಟೇಸ್ಟ್ ಕೂಡ ಅಷ್ಟೇ ಬೇಸಿರ್ತೈತಿ. ಇವಾಗ ನಾನೊಂದು ಪಾತ್ರೆನ ಇಟ್ಕೊಂಡಿನಿ. ಇದ್ರಾಗ ಸ್ವಲ್ಪ ಇವು ಮೆತ್ತಗಾಗಿದಂಗ ಅದಾವಲ್ರಿ, ಅದಕ್ಕೆ ನಾನೀಗ ಒಂದು ಸ್ವಲ್ಪ ಹಾಕೊಂಡು ರೋಸ್ಟ್ ಮಾಡ್ಕೊತೀನಿ. ರೋಸ್ಟ್ ಮಾಡಿದ್ರೆ ಅಂದ್ರೆ ಸ್ವಲ್ಪ ತಳ ಹಿಡಿಯೋದು ಚಾನ್ಸ್ ಇರ್ತೈತೆ, ಅಂದ್ರೆ ಒತ್ತದು ಜಾಸ್ತಿ ಇರ್ತೈತೆ. ಅದಕ್ಕೆ ಸ್ವಲ್ಪ ಸ್ವಲ್ಪನ ಹಾಕೊಂಡು ನಾನಿಲ್ಲಿ ರೋಸ್ಟ್ ಮಾಡ್ಕೊಳ್ಳಣ್ರಿ. ಕ್ರಿಸ್ಪಿ ಆಗ್ತಾವ ರೋಸ್ಟ್ ಮಾಡಿದ್ರೆ, ಅದು ಒಂದೇ ಉದ್ದೇಶ. ಇವನ್ನ ಚೆಂದಾಗಿ ನಿಮ್ಗೆ ಎಷ್ಟು ಬೇಕಾಗ್ತದೆ ಅಷ್ಟು ಅಳತೆ ತಗೊಂಡು ಮಾಡ್ಬೇಕು. ಇಲ್ಲಿ ಅದು ಒಂದು ಪಾವ್ kg ಅಂದ್ರೆ 1 kg ನಾನು ಇಲ್ಲಿ ನಂಗೆ ರೋಸ್ಟ್ ಮಾಡಿರಕತ್ತಿರೋದು ಒಂದು ಅರ್ಧ kg ಅಷ್ಟು ನಾನು ರೋಸ್ಟ್ ಮಾಡಕತ್ತೀನಿ. ಸ್ವಲ್ಪ ಹಾಕೊಳ್ರಿ. ಜಾಸ್ತಿ ಕ್ವಾಂಟಿಟಿಯಾಗ ರೋಸ್ಟ್ ಮಾಡಿದ್ವಿ ಅಂದ್ರೆ ಫುಲ್ ರೋಸ್ಟ್ ಆಗಂಗಿಲ್ಲ. ಸ್ವಲ್ಪನೇ ರೋಸ್ಟ್ ಮಾಡಿದ್ರೆ ಎಲ್ಲದಕ್ಕೂ ಎಣ್ಣೆ ಎತ್ತಿ ಮತ್ತೆ ಜಳ ಬಡ್ದು ಕ್ರಿಸ್ಪಿ ಆಗೋ ಚಾನ್ಸ್ ಇರುತ್ತೆ. ಅದಕ್ಕಾಗಿ ಸ್ವಲ್ಪನೇ ಹಾಕೊಂಡು ರೋಸ್ಟ್ ಮಾಡ್ಕೊಳ್ಳೋಣ. ಫುಲ್ ರೋಸ್ಟ್ ಆಗ್ಯಾವ. ಇಷ್ಟು ಹುರ್ಕೊಂಡ್ರೆ ಸಾಕಾಗ್ತೈತಿ. ಎಣ್ಣೆ ಕಾಯಕ್ಕಿಟ್ಟಿನಿ. ಇನ್ನೊಂದು ಪಾತ್ರೆಗ ಅದೇ ಪಾತ್ರೆಗೆ ಹುರಿದ್ರಾಗ ಈಗ ಹಾಕೊಂಡ್ರಿ ಶೇಂಗಾ. ಸ್ವಲ್ಪ ಎಣ್ಣೆ ಕಾಯ್ಲಿ. ಒಂದು ಶೇಂಗಾ ಬಿತ್ತಿ ಇನ್ನೊಂದು ಚೂರು ಎಣ್ಣೆ ಕಾದಿಲ್ರಿ. ನೋಡ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಕಾಯ್ಬೇಕು. ಚೂರು ಹೈ ಫ್ಲೇಮ್ನಾಗ ಇಟ್ಟು ಎಣ್ಣೆ ಕಾಸಿ ಲೋ ಫ್ಲೇಮ್ನಾಗ ಇಟ್ಟು ಎಲ್ಲವೂ ಶೇಂಗಾ ಮತ್ತು ಪುಟಾಣಿ ಏನೇನು ಹಾಕ್ಬೇಕ್ರಿ ಎಲ್ಲನ ಹಾಕ್ಬಿಡಣ್ರಿ. ಎಣ್ಣೆ ಕಾಯ್ತು ನೋಡ್ರಿ. ಈಗ ಈ ಥರ ಎಲ್ಲ ನರಿ ಬರಾಕತ್ತಿತ್ತು ಅಂದ್ರೆ ಎಣ್ಣೆ ಕಾಯತ್ತೆ ಅಂತ ಹೇಳಿ ಆಗ್ತೈತಿ. ಗ್ಯಾಸನ್ನು ಲೋ ಫ್ಲೇಮ್ನಾಗ ಇಟ್ಕೊಳ್ಳಣ್ರಿ. ಸ್ವಲ್ಪ ಶೇಂಗಾ, ಸ್ವಲ್ಪ ಪುಟಾಣಿ, ಅದೇ ನಮ್ಮ ಟೇಸ್ಟ್ ವೈಸ್ ಎಷ್ಟು ಬೇಕೋ ಅಷ್ಟನ್ನು ನಾವು ಸೇರಿಸ್ಕೋಬೋದ್ರಿ. ಎಲ್ಲ ನರಿ ಬಿಡಾಕತ್ತೈತಿ ಅಂದಾಗ ಲೋ ಫ್ಲೇಮ್ನಾಗ ಇಟ್ಕೊಳ್ಳೋಣ. ಈಗ ನಾನಿಲ್ಲಿ ಕೊಬ್ಬರಿನ ಹಾಕೊಳಕತ್ತೀನಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದು. ಇದನ್ನು ಕೂಡ ಎಣ್ಣೆಗೆ ಇಡಬೇಕು. ಇಂದ ಸರಿ ಉಪ್ಪು ಸಿಡ್ತೈತೆ. ಈಗ ಬೆಳ್ಳುಳ್ಳಿನ ಹಾಕೊಳ್ಳೋಣ್ರಿ. ಇದಂತೂ ಭಾರಿ ಟೇಸ್ಟ್ ಆಗ್ತೈತಿ. ಸೂಪರ್ ಆಗಿರುತ್ತೆ. ಸಾಯಂಕಾಲ ಚಾದಾಗ ತಿನ್ನಕ್ಕ, ಊರಿಗೆ ಏನಾರು ಹೋದ್ರ ಒಯ್ಯಕ್ಕ ಎಲ್ಲದಕ್ಕೂ ಚಲೋ ಆಗ್ತೈತಿ. ಈಗ ಆಲ್ಮೋಸ್ಟ್ ಎಲ್ಲನೂ ರೋಸ್ಟ್ ಆಯಿತು. ಕೊಬ್ಬರಿ ಪೂರ ಕೆಂಪಗಾಗಂಗ ಆಯ್ತಂದ್ರೆ ಮತ್ತೆ ಅಷ್ಟು ಟೇಸ್ಟ್ ಬರೋದಿಲ್ಲ. ಸ್ವಲ್ಪ ಕೆಂಪಗ ಇಷ್ಟ ಆಯ್ತಂದ್ರೆ ಸಾಕ್ರಿ ರೋಸ್ಟ್. ಚೂರು ಹೈ ಫ್ಲೇಮ್ನಾಗಿಟ್ಟು ಎಲ್ಲನೂ ಹೀರ್ಕೊಂಡ್ಲಿ. ಗ್ಯಾಸ್ ಆಫ್ ಮಾಡ್ಬಿಡೋಣ. ಇಲ್ಲಿ ಕಲರ್ಗೆ ಅಂತೇಳಿ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಜಾಸ್ತಿ ಉಪ್ಪು ಇಡೋದಿಲ್ರಿ, ನೋಡಿ ಉಪ್ಪು ಹಾಕೊಳ್ರಿ. ಅದಾದ ನಂತರ ನಾನು ಸ್ವಲ್ಪ ಖಾರದ ಪುಡಿ ಹಾಕೊಳಕತ್ತೀನಿ. ಇದಕ್ಕೆ ನಾನು ಯಾವುದೇ ಧನಿಯಾ ಅದನ್ನೆಲ್ಲ ಸೇರ್ಸಂಗಿಲ್ಲ. ಮಿಕ್ಸ್ ಮಾಡ್ಕೊಳ್ಳೋದ್ರಿ. ಎಣ್ಣೆ
ಸ್ವಲ್ಪ ಜಾಸ್ತಿ ಹಿಡಿತಾವ ನೋಡಿ ಎಣ್ಣೆ ಕಡಿಗೆ ತಕ್ಕೊಳ್ರಿ. ಮತ್ತೆ ಸ್ವಲ್ಪ ಡ್ರೈ ಆಗಾಕತ್ತಿತ್ತು ಅಂದ್ರೆ ಇಲ್ಲೇ ಆಗೈತಿ. ಇದ್ರೊಳಗ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಣ್ರಿ. ಅಲ್ಲೇ ಇರ್ರಿ, ನೀವು ಬರಬೇಡ್ರಿ. ಸ್ವಲ್ಪ ಈಗ ಅಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಮತ್ತೆ ತೋರಿಸ್ತೀನಿ ರೀ. ಫೈನಲಿ ಹಚ್ಚಿದ ಅವಲಕ್ಕಿ ಅಂತೂ ತುಂಬಾ ಟೇಸ್ಟಿಯಾಗಿ ರೆಡಿ ಆಯಿತು. ನೋಡಿರಿ, ನೀವು ವಿಡಿಯೋನ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿರಿ. ಶ್ರುತಿ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಇಂಥದ್ದೇ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ ರೀ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್.